ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರ್ತಾ ಇದೆ. ದೆಹಲಿ ದೊರೆಗಳ ಬಳಿ ಚರ್ಚೆ ನಡೆದಿತ್ತು ಎನ್ನಲಾದ ಪವರ್ ಶೇರಿಂಗ್ ಮಾತುಕತೆ ಮುನ್ನೆಲೆಗೆ ಬಂದಂತೆ ಕಾಣ್ತಾ ಇದೆ. ಅದರಂತೆ ಸಿಎಂ ಸಿದ್ದರಾಮಯ್ಯ ಅವರು ಏನೇ ಮಾಡಿದರೂ ಕುರ್ಚಿನ ಬಿಟ್ಟುಕೊಡೋದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಅರಿತಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮದೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ನವೆಂಬರ್ನಲ್ಲಿ ಸಿಎಂ ಆಗಿಯೇ ತೀರಬೇಕೆಂಬ ದೃಢ ಸಂಕಲ್ಪ ಮಾಡಿಕೊಂಡಿದ್ದಾರೆ. ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ಶಿವು ರಾನರಾಪುರ. ಕರುನಾಡಿನ ಕಾಂಗ್ರೆಸ್ನಲ್ಲಿ ಕಾವೇರುತ್ತಿದೆ ಪವರ್ ಶೇರಿಂಗ್ ಫೈಟ್. ನವೆಂಬರ್ ಸಮೀಪಿಸುತ್ತಿದ್ದಂತೆ ಗರಿಗೆದರುತ್ತಿವೆ ಚಟುವಟಿಕೆಗಳು. ಕೈ ವರಿಷ್ಠರ ಭೇಟಿಗೆ ಮುಂದಾದ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿ ದೊರೆಗಳ ಮುಂದೆಯೇ ಮಾತುಕತೆಗೆ ದೃಢ ನಿರ್ಧಾರ. ಶತಾಯಗತಾಯ ಸಿಎಂ ಆಗೇ ತೀರಲು ಡಿಸಿಎಂ ಡಿಕೆಶಿ ನಿಶ್ಚಯ. ಫೋಕಸ್ ಟಿವಿಗೆ ಕಾಂಗ್ರೆಸ್ ದೆಹಲಿ ಮೂಲಗಳ ಸ್ಫೋಟಕ ಮಾಹಿತಿ. ಅದು 2023 ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ವಿಧಾನಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸಿತ್ತು. ಆಗಿನಿಂದಲೂ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ನಿಯಮದಂತೆ ಪಕ್ಷದ ಅಧ್ಯಕ್ಷರೇ ಸಿಎಂ ಆಗಬೇಕಾಗಿತ್ತು. ಆದರೆ ಹಗ್ಗ ಜಗ್ಗಾಟದ ಬಳಿಕ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಆಗಿನಿಂದಲೂ ತಮಗೆ ಒದಗಿ ಬಂದಿದ್ದ ಅವಕಾಶವನ್ನು ವಂಚಿತರಾಗಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಮಹಾದಾಸೆಯಲ್ಲಿದ್ದಾರೆ. ಅದಕ್ಕಾಗಿ ಡಿಕೆಶಿ ಈವರೆಗೆ ಮಾಡದ ಪ್ರಯತ್ನಗಳೇ ಇಲ್ಲ. ಈಗ ನವೆಂಬರ್ ಸಮೀಪಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡು 2.5 ವರ್ಷಗಳಾಗ್ತಾ ಇದ್ದಾವೆ. ಹಾಗಾಗಿ ಡಿಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗ ಶಾಸಕರು ನವೆಂಬರ್ ತಿಂಗಳನ್ನೇ ಎದುರು ನೋಡುತ್ತಿದ್ದಾರೆ. ದೆಹಲಿ ದೊರೆಗಳ ಬಳಿ ನಡೆದಿದೆ ಎನ್ನಲಾಗಿರುವಂಥ ಮಾತುಕತೆ 2.5 ವರ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿನ ಬಿಟ್ಟುಕೊಡಬೇಕು, ಆದರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹಲವು ಬಾರಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದರ ಹೊರತಾಗಿಯೂ ಕೂಡ ಇತ್ತೀಚೆಗೂ ನಾನೇ ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸ್ತೇನೆ ಅಂತ ಸಿದ್ದರಾಮಯ್ಯ ಅವರು ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಇದು ಡಿಕೆಶಿ ಅವರನ್ನು ವಿಚಲಿತರನ್ನಾಗಿಸಿದೆ. ಇದರಿಂದ ಅಲರ್ಟ್ ಆಗಿರುವಂಥ ಡಿಸಿಎಂ ಈ ಬಾರಿ ಪರ್ಫೆಕ್ಟ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದನ್ನು ದೆಹಲಿ ದೊರೆಗಳ ಮುಂದೆ ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ತಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಪ್ಲಾನ್ ಬಿ ಕೂಡ ಡಿಕೆಶಿ ಬಳಿ ರೆಡಿ ಇದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ನ ನಾಯಕರು ತಮ್ಮನ್ನು ಗಂಭೀರವಾಗಿ ಪರಿಗಣಿಸದಿದ್ದಲ್ಲಿ ಬಿಜೆಪಿ ನಾಯಕರನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಲವು ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಅದೆಲ್ಲವನ್ನೂ ಅಲ್ಲಗಳೆಯುತ್ತಾ ಬಂದಿದ್ದಾರೆ. ಅದು ಭೇಟಿ
ಆದರೆ ರಾಜಕಾರಣದ ಭೇಟಿ ಅಲ್ಲ ಅಂತ ಸಮಜಾಯಿಷಿಯನ್ನು ಕೂಡ ನೀಡಿಕೊಂಡು ಬಂದಿದ್ದಾರೆ. ಇದನ್ನೇ ಕಾಯ್ತಾ ಇರುವಂಥ BJP ನಾಯಕರು ಕೂಡ ಆಗೊಮ್ಮೆ DKಶಿ ಬಂಡಾಯವಿದ್ದಲ್ಲಿ ಅದನ್ನೇ ಬಳಸಿಕೊಂಡು ಕರ್ನಾಟಕದಲ್ಲಿ ಮತ್ತೊಮ್ಮೆ ಪಾರುಪತ್ಯವನ್ನು ಸಾಧಿಸಬಹುದೆಂಬ ಲೆಕ್ಕಾಚಾರದಲ್ಲಿ BJP ಚಾಣಕ್ಯ ಅಮಿತ್ ಶಾ ಕೂಡ ಇದ್ದಾರೆ. ಆದರೆ ಇದೆಲ್ಲದಕ್ಕೂ DKಶಿ ಅವರ ದೆಹಲಿ ಯಾತ್ರೆ ಬಳಿಕವೇ ಸ್ಪಷ್ಟ ಉತ್ತರ ಕೂಡ ಸಿಗುತ್ತೆ. ಒಟ್ಟಿನಲ್ಲಿ ಶತಾಯಗತಾಯ ನವೆಂಬರ್ನಲ್ಲಿ CM ಕುರ್ಚಿ ಹತ್ತಬೇಕು, ಅದು ಯಾವ ದಾರಿಯಿಂದಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ CM ಆಗಬೇಕು, ತಮ್ಮದೇ ಕಾಂಗ್ರೆಸ್ನಿಂದಾದರೂ ಸರಿ ಅಥವಾ BJP ಜೊತೆ ಕೈ ಜೋಡಿಸಿ ಆದರೂ ಸರಿ ಎಂಬ ದೃಢ ಸಂಕಲ್ಪದಲ್ಲಿದ್ದಾರೆ DCM ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆಲ್ಲ ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.